ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫೇಸ್ಬುಕ್ನಿಂದ ಏನಪ್ಪ ಹೇಳ್ಬೇಕ್ರೆ, ಫೇಸ್ಬುಕ್ನಿಂದ ಒಂದು ಮೌಂಟೇಶನ್ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ, ಇನ್ನು ಮುಂದೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆಗಬೇಕಾದ್ರೆ ಅದ್ರದ್ದು ಏನು ಪಾಲಿಸಿ ಇತ್ತಲ್ಲ, ಏನಪ್ಪ ಪಾಲಿಸಿ ಅಂದರೆ 5,000 ಫಾಲೋವರ್ಸು ಮತ್ತು ಅದ್ರ ಜೊತೆ 60,000 ಮಿನಿಟ್ಸ್ ಕಂಪ್ಲೀಟ್ ಆದಾಗ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆಗ್ತಿತ್ತು. ಅದು ಬಟ್ ಇನ್ನು ಮುಂದೆ 5,000 ಫಾಲೋವರ್ಸು ಮತ್ತು 60,000 ಮಿನಿಟ್ಸ್ ಏನಿದೆ ಇದು ಯಾವುದೂ ಬೇಕಾಗಿಲ್ಲ. ಇದು ಏನೂ ಇಲ್ಲ ಅಂದರೆ ಇದು ಯಾವುದು ಪಾಲಿಸಿ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆಗುತ್ತೆ. ಆ ರೀತಿ ಒಂದು ಬೆಂಕಿ ಅಪ್ಡೇಟ್ ಬಂದರೆ, ಮತ್ತು ಅದ್ರ ಜೊತೆಗೆ ಈಗ ನೀವು ಸಡನ್ ನಿಮ್ಮ ಫೇಸ್ಬುಕ್ ಮೌಂಟೇಶನ್ ಸೆಕ್ಷನಲ್ಲಿ ಹೋಗಿ ಬಂದುಬಿಟ್ಟು ಸ್ಟಾರು ಮತ್ತು ಬೋನಸ್ ಆ ಫ್ಯೂಚರ್ ಮೇಲೆ ಕ್ಲಿಕ್ ಮಾಡಿದ ಸೆಕ್ಷನ್ ನೋಡ್ಕೊಳ್ಬೋದು. ಅಲ್ಲಿ ಈ ರೀತಿ ಬರ್ತದೆ, ಸಮಥಿಂಗ್ ವಿತ್ ರಾಂಗ್ ಅಂತ ಬರ್ತದೆ, ಸಮಥಿಂಗ್ ವಿತ್ ರಾಂಗ್ ಅಂತ ಬರ್ತದೆ. ಇನ್ಸ್ಟ್ರೀಮ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಸಮಥಿಂಗ್ ವಿತ್ ರಾಂಗ್ ಈ ರೀತಿ ಬರ್ತದೆ. ಇದು ಏನು ಅಪ್ಡೇಟು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಕೆಲಸ ಮಾಡಿ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗತ್ತೆ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡಿ, ಯಾವುದೇ ಕಾರಣಕ್ಕೂ ಮರಿಬಿಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲು ಈ ಫೇಸ್ಬುಕ್ನ ಬೆಂಕಿ ಅಪ್ಡೇಟ್. ಇನ್ನು ಮುಂದೆ ನಿಮ್ಮ ಫೇಸ್ಬುಕ್ನಲ್ಲಿ ಯಾವುದೇ ರೀತಿ ಪಾಲಿಸಿ ಇರಲ್ಲ. ಆ್ಯಕ್ಚುಲಿ ಉಂಟು ಪಾಲಿಸಿ ಅಂದರೆ ಯಾವುದೇ ರೀತಿ ಕ್ರೈಟೇರಿಯಾ ಇರಲ್ಲ. 5,000 ಫಾಲೋವರ್ಸ್, ಇಷ್ಟು ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು, ಇಷ್ಟು ಮಿನಿಟ್ಸ್ ಕಂಪ್ಲೀಟ್ ಆಗಬೇಕು, ಆವಾಗ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮೌಂಟೇಶನ್ ಆಗುತ್ತೆ. ಆ ರೀತಿ ಏನಿಲ್ಲ. ಆ್ಯಕ್ಚುಲಿ ಉಂಟು ಯಾವ ರೀತಿ ಅಂದರೆ, ಈಗ ನಮ್ಮ ಯೂಟ್ಯೂಬ್ನಲ್ಲಿ ಮೌಂಟೇಶನ್ ಆಗಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆಗೆ 10 ಮಿಲಿಯನ್ ವ್ಯೂಸ್ 90 ಡೇಸಲ್ಲಿ ಕಂಪ್ಲೀಟ್ ಆಗಬೇಕು. ಇದೆಲ್ಲ ಕಂಪ್ಲೀಟ್ ಆದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ. ಶಾರ್ಟ್ಸ್ ವಿಡಿಯೋ ಮಾಡೋರು ಎಲ್ಲರೂ ಕೂಡ ಮೌಂಟೇಶನ್ ಆನ್ ಆಗುತ್ತೆ. ಆದರೆ ಬಟ್ ಫೇಸ್ಬುಕ್ನಲ್ಲಿ ಇನ್ನು ಮುಂದೆ ಯಾವುದೇ ರೀತಿ ಇಲ್ಲ, ಯಾವುದೇ ರೀತಿ ಕಂಡೀಷನ್ ಇಲ್ಲ. ಆರಾಮಾಗಿ ಫೇಸ್ಬುಕ್ನಿಂದ ನೀವು ಜೀರೋ ಫಾಲೋವರ್ಸ್ ಇದ್ದರೂ ಕೂಡ ನಿಮ್ಮ ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆಗುತ್ತೆ. ಅದು ಯಾವ ರೀತಿ ಏನು ಮೊದಲೇ ಮುಟ್ಟು ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ತುಂಬ ಸಿಂಪಲ್ ಕ್ಲಿಯರ್ ಆಗಿ ಬಂದ್ಬಿಟ್ಟು ಏನಲ್ಲ. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ತುಂಬ ಸಿಂಪಲು. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ ಏನಲ್ಲ, ನೀವೇನು ಮಾಡಿ ನಿಮ್ಮ ಫೇಸ್ಬುಕ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ಫೇಸ್ಬುಕ್ ಓಪನ್ ಮಾಡ್ತೀನಿ. ಜಸ್ಟ್ ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡ್ಯಾಶ್ಬೋರ್ಡ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೌಂಟೇಶನ್ ಸೆಕ್ಷನ್, ನೀವು ಕೂಡ ಮೌಂಟೇಶನ್ ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು. ನೋಡಿ, ನಾಟ್ ಎಲಿಜಿಬಲ್ ಅಂತ ಕೆಲವೊಂದಷ್ಟು ಫೀಚರ್ಸ್ ಇದೆ, ನೀವು ನೋಡ್ಕೊಳ್ಬೋದು. ನಿಮ್ಮೊಂದು ಫೇಸ್ಬುಕ್ನಲ್ಲಿ ನೀವು ಅರ್ನಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಕೆಲವೊಂದಷ್ಟು ಫೀಚರ್ಸ್ಗಳಿದೆ. ಈ ಫೀಚರ್ಸ್ ಮೂಲಕ ನೀವು ಅರ್ನಿಂಗ್ ಮಾಡ್ಬೋದು. ಯಾವುದಂದರೆ ಸ್ಟಾರ್ ಅಂದರೆ ನಮ್ಮೊಂದು ವಿಡಿಯೋಗೆ ಸ್ಟಾರ್ ಮೂಲಕ ನಾವು ಅರ್ನಿಂಗ್ ಮಾಡ್ಬೋದು. ಯಾಡ್ಸ್ ಆ್ಯಂಡ್ ರೀಲ್ಸ್ ಅಂದರೆ ನೀವು ಫೇಸ್ಬುಕ್ನಲ್ಲಿ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಬೋನಸ್ ಅಂದರೆ ಈ ಬೋನಸ್ ಫೀಚರ್ಸ್ ಅಂತ ಬರುತ್ತೆ. ಬೋನಸ್ ಮೂಲಕ ಅರ್ನಿಂಗ್ ಮಾಡ್ಬೋದು. ಇನ್ನು ಸ್ಟ್ರೀಮ್ ಆ್ಯಡ್ಸ್ ಅಂದರೆ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಈಗ ನನ್ನ ವಿಡಿಯೋ ಲಾಂಗ್ ವಿಡಿಯೋ ನೋಡ್ತಾರೆ, ಈ ಲಾಂಗ್ ವಿಡಿಯೋಗೆ ಆ್ಯಡ್ಸ್ ಬರುತ್ತೆ, ಅದು ಇನ್ನು ಸ್ಟ್ರೀಮ್ ಆ್ಯಡ್ಸ್ ಅಂತ. ಈ ಒಂದು ಫೀಚರ್ಸ್ ಮೂಲಕ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು ಫೇಸ್ಬುಕ್ನಲ್ಲಿ. ಅದ್ರ ಜೊತೆಗೆ ಸಬ್ಸ್ಕ್ರಿಪ್ಷನ್ ಅಂತ ಬಂದ್ಬಿಟ್ಟು, ಸಬ್ಸ್ಕ್ರಿಪ್ಷನ್ ಅಂದರೆ ಏನಂದರೆ ಇದು ತುಂಬ ಸಿಂಪಲ್ ಆಗಿರ್ಬೇಕು. ಈಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸರಿಯಾಗಿ ಜಾಯಿನ್ ಬಟನ್ ಇದಿಲ್ಲ, ಅದೇ ರೀತಿ ಕೂಡ ಫೇಸ್ಬುಕ್ನಲ್ಲಿ ಕೂಡ ಈ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ನೀವು ನನಗೆ ಈಗೇನು ದುಡ್ಡು ಕಟ್ತಾರೆ ಅದೇ ರೀತಿ ದುಡ್ಡು ಕಟ್ಟಿನೂ ಮಾಡ್ಕೊಳ್ಬೋದು, ಇದು ಅರ್ನ್ ಮಾಡ್ಕೊಳ್ಬೋದು. ಆದರೆ ಈಗ ಏನು ಮಾಡಿದರೆ ತುಂಬ ಸಿಂಪಲಾಗಿ ನೀವು ನೋಡ್ಕೊಳ್ಳಿ. ಈಗ ಸ್ಟಾರ್ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ದಿಸ್ ಪೇಜ್ ಇನ್ ಅವೈಲೇಬಲ್ ಅಂತ ಬರ್ತದೆ. ಇದು ಐಫೋನಲ್ಲಿ ಈ ರೀತಿ ಬರ್ತದೆ. ಆ್ಯಂಡ್ರಾಯ್ಡಲ್ಲಿ ಏನಂತ ಬರ್ತದೆ, ಸಮಥಿಂಗ್ ಈಸ್ ರಾಂಗ್ ಅಂತ ಬರ್ತದೆ. ಆ್ಯಂಡ್ರಾಯ್ಡಲ್ಲಿ ಸಮಥಿಂಗ್ ಈಸ್ ರಾಂಗ್ ಅಂತ ಬರ್ತದೆ. ಜಸ್ಟ್ ನೋಡಿ, ನೀವು ಬೋನಸ್ ಇನ್ನಿಷ್ಟು ಮ್ಯಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತಾಯಿದೆ. ಇದು ಈ ರೀತಿ ಯಾಕೆ ಬರ್ತಾಯಿದೆ ಅಂದರೆ, ತುಂಬ ಸಿಂಪಲಾಗಿ ಹೇಳ್ಬೇಕಾದ್ರೆ ನಿಮಗೆ ಮೊದಲೇ ಹೇಳ್ಬೇಕಾರೆ, ಈ ಫೇಸ್ಬುಕ್ದವ್ರು ಏನು ಮಾಡ್ತಾರೆ, ಇವೇನಿದೆಯಲ್ಲ ಇವೆಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ. ಇವೆಲ್ಲ ಫೀಚರ್ಸು ಕ್ಲೋಸ್ ಮಾಡ್ತಾಯಿದ್ದಾರೆ. ಇದು ಹೊಸ ನೀವು ಅಪ್ಡೇಟು, ಇದು ನಮ್ಮ 2025 ಬರುತ್ತೆ. ಇದೆಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ. ಇದೆಲ್ಲ ಕ್ಲೋಸ್ ಮಾಡಿ ಇಲ್ಲೊಂದು ಹೊಸ ನೀವು ಅಪ್ಡೇಟ್ ಬರ್ತಾಯಿದೆ. ಅದೇನಪ್ಪ, ಕಂಟೆಂಟ್ ಮೌಂಟೇಶನ್ ಅಂತ ಬಂದ್ಬಿಟ್ಟು. ಕಂಟೆಂಟ್ ಮೌಂಟೇಶನ್ ಅಂದರೆ ತುಂಬ ಸಿಂಪಲಾಗಿ ನಾನು ನಿಮಗೆ ಕ್ಲಿಯರಿಗೆ ಹೇಳ್ಬೇಕು. ಆ ಒಂದು ಫೀಚರ್ಸ್ ನಿಮಗೆ ಸಿಗಬೇಕಂದ್ರೆ ಏನು ಮಾಡೋದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ, ನಿಮ್ಮ ಒಂದು ಈ ಫೇಸ್ಬುಕ್ ಪೇಜಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಫಾಲೋವರ್ಸ್ ಬೇಕಾಗಿಲ್ಲ, ಯಾವುದೇ ರೀತಿ ಮಿನಿಟ್ಸ್ ಬೇಕಾಗಿಲ್ಲ. ತುಂಬ ಸಿಂಪಲಾಗಿ ಇಷ್ಟೇ ಫಾಲೋವರ್ಸ್ ಇದ್ದರೆ ಮೌಂಟೇಶನ್ ಆಗುತ್ತೆ. ಅದೇ ರೀತಿ ಏನೂ ಇಲ್ಲ, ಕಂಡೀಷನ್ ಏನೂ ಇಲ್ಲ. ಫೇಸ್ಬುಕ್ನಲ್ಲಿ ಏನಿದೆ ತುಂಬ ಸಿಂಪಲಾಗಿ ಹೇಳ್ಬೇಕಾರೆ, ಯಾರೆಲ್ಲ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಗುಡ್ ನ್ಯೂಸ್ ಅಂತ ಹೇಳಿದ್ದೀನಿ ಮೊದಲಿಗೆ. ಏನಂದರೆ ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳಿದ್ರೆ, ನೀವು ಫೇಸ್ಬುಕ್ನಲ್ಲಿ ಇನ್ನು ಮುಂದೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಡೈಲಿ ವೀಡಿಯೋ ಫೋಟೋ ಲೈವ್ ಏನಾದರೂ ಮಾಡ್ತಾ ಹೋದರೆ, ಅಪ್ಲೋಡ್ ಮಾಡ್ತಾ ಹೋದರೆ ಆಟೋಮೆಟಿಕ್ ಫೇಸ್ಬುಕ್ದವ್ರೆ ಎಲ್ಲರಿಗೆ ನಾವು ಕಂಟೆಂಟ್ ಮೌಂಟೇಶನ್ ಫೀಚರ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಂಟೆಂಟ್ ಮೌಂಟೇಶನ್ ಫೀಚರ್ಸ್ ಬಂದರೆ ಅದರಲ್ಲೇ ಇವೆಲ್ಲ ಫೀಚರ್ಸ್ ಬರುತ್ತೆ. ಆ ಕಂಟೆಂಟ್ ಮೌಂಟೇಶನ್ ನಿಮಗೆ ಸೈಡ್ ಆಗ್ತಾ ಇರ್ತೀನಿ ನೋಡಿ, ಈ ರೀತಿ ಬರುತ್ತೆ ಕಂಟೆಂಟ್ ಮೌಂಟೇಶನ್ ಅಂತ. ಅದನ್ನು ಸೆಟಪ್ ಮಾಡ್ಕೊಂಡ್ರೆ ಸಾಕು, ನಿಮ್ಮೊಂದು ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆದಂಗೆ. ಅದಕ್ಕೆ ನೀವು ಇದೇ ಕಂಡೀಷನ್ ಬೇಕು, ಇಷ್ಟು ಬೇಕಂತ ಏನೂ ಡಿಸೈಡ್ ಮಾಡಿಲ್ಲ. ಆ್ಯಕ್ಚುಲಿ ಉಂಟು ಇದು ಪ್ರತಿಯೊಬ್ಬರು ಕೂಡ ಕೊಡ್ತೇನೆ ಅಂತ ಹೇಳಿದರೆ, ನಿಮ್ಮ ಪೇಜಿನಲ್ಲಿ 0 ಫಾಲೋವರ್ಸ್ ಇದ್ರೂ ಕೂಡ ಬರುತ್ತೆ. ಆದರೆ ಬಟ್ ಎದ್ರ ಮೇಲೆ ಬೇಸಿಸ್ ಮೇಲೆ ನಿಮಗೆ ಈ ಒಂದು ಫೀಚರ್ಸ್ ಸಿಗುತ್ತೆ ಅಂದರೆ ಬೇಕಾದ್ರೆ ತುಂಬ ಸಿಂಪಲಾಗಿ ಹೇಳ್ಬೇಕಾರೆ, ನಿಮ್ಮೊಂದು ವಿಡಿಯೋ ಪರ್ಫಾರ್ಮೆನ್ಸ್ ಅಂದರೆ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಇರಬೇಕು, ಆಟೋಮೆಟಿಕ್ ಸಿಗುತ್ತೆ. ಈಗ ಹಂಗಿದ್ರೆ ನೀವು ಅನ್ಬೋದು, ಬ್ರದರ್ ನನ್ನೊಂದು ವಿಡಿಯೋಗೆ ಮಿಲಿಯನ್ ವ್ಯೂಸ್ ಬರುತ್ತೆ, ನನ್ನ ಪೇಜಲ್ಲಿ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಹಾಗೆ ನನ್ನ ಫೇಸ್ಬುಕ್ ಪೇಜ್ ಮೌಂಟೇಶನ್ ಅಂತ. ಆ ರೀತಿ ಇಲ್ಲ. ಫೇಸ್ಬುಕ್ನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಅವರು,
ನಾವು ಯಾವುದೇ ರೀತಿ ನೋಡೋಲ್ಲ, ಜಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ನಾವು ಆಟೋಮೆಟಿಕ್ ಎಲ್ಲರಿಗೂ ಕೊಡ್ತೀವಿ ಅಂತಿಲ್ಲ, ಇವ್ರಿಗೆ ಅಂತನಲ್ಲ, ಪ್ರತಿಯೊಬ್ಬರು ಕೂಡ ಕಂಟೆಂಟ್ ಮೌಂಟೇಶನ್ ಅನ್ನೋದು ಕೊಡ್ತೀವಿ. ಅದು ನೀವು ಸೆಟಪ್ ಮಾಡ್ಕೊಂಡು ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಅಂದರೆ ಈಗ ಇನ್ನು ಮುಂದೆ ನಿಮ್ಮೊಂದು ಪೇಜ್ ನಿಮ್ಗೆ ಯಾವುದೇ ರೀತಿ ಅಂದರೆ ಟೆನ್ಷನ್ ಇಲ್ಲ. ಯಾವ ರೀತಿ ಅಂದರೆ ನನ್ನ ಫೇಸ್ಬುಕ್ ಪೇಜ್ ಮೌಂಟೇಶನ್ ಆಗ್ಬೇಕಾರೆ ಅಷ್ಟು ಕಂಪ್ಲೀಟ್ ಆಗಬೇಕು, 5,000 ಫಾಲೋವರ್ಸ್, 60,000 ಮಿನಿಟ್ಸ್ ಕಂಪ್ಲೀಟ್ ಆಗಬೇಕು, ಆ ರೀತಿ ಏನಿಲ್ಲ. ಇವು ಎರಡೂ ಬೇಕಾಗಿಲ್ಲ. ಇನ್ನು ಮುಂದೆ ಯಾವುದೇ ರೀತಿ ಇಲ್ಲ, 0 ಇದ್ರೂ ಕೂಡ ಆಗುತ್ತೆ. ಅದ್ರ ಬಟ್ ನೀವು ನೋಡ್ಕೊ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಇದು ಪ್ರತಿಯೊಬ್ಬರು ಕೂಡ ಹೊಸ ನೀವು ಅಪ್ಡೇಟ್ ಫೇಸ್ಬುಕ್ ಪೇಜಿನಿಂದ. ನನಗೂ ತುಂಬ ಖುಷಿ ಆಯಿತು, ನಿಮಗೂ ಕೂಡ ಎಲ್ಲರೂ ಖುಷಿ. ಯಾಕಂದ್ರೆ ನನಗೆ ತುಂಬ ಖುಷಿ, ನನ್ನ ಫೇಸ್ಬುಕ್ ಪೇಜ್ ಕೂಡ ಇನ್ನೂ ಮೌಂಟೇಶನ್ ನಾನಾಗಿಲ್ಲ, ನಾನು ಮಾಡ್ಕೊಳ್ಬೋದು. ಇನ್ನು ಮುಂದೆ ನೀವು ಕೂಡ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ. ಇದು ಅಪ್ಡೇಟು 2025ರಲ್ಲಿ ಎಲ್ಲರಿಗೂ ರೂಲ್ ಔಟ್ ಆಗ್ತಾಯಿದೆ, ಇದು ಎಲ್ಲರಿಗೆ ಬರುತ್ತೆ, ಎಲ್ಲರಿಗೂ ಕೂಡ ಬರ್ತಾಯಿದೆ. ಕೆಲವೊಂದಷ್ಟು ಜನರು ಬಂದಿದೆ, ನಿಮಗೂ ಎಲ್ಲರೂ ಕೂಡ ಬರುತ್ತೆ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಖುಷಿ ಆಯಿತು. ಮತ್ತು ಇದ್ರ ಜೊತೆ ಮತ್ತೊಂದು ಫೀಚರ್ಸ್ ಕೂಡ ಬರುತ್ತೆ, ಬೋನಸ್ ಫೀಚರ್ಸ್ ಅಂತ. ಆ ಫೀಚರ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಸ್ಟೇಟ್ ಅಂದರೆ ನಮ್ಮ ಒಂದು ಕಂಟ್ರಿಲೇ ಇಲ್ಲ, ನಮ್ಮ ಕಂಟ್ರಿಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಸ್ಟೇಟಲ್ಲಿ ಇದೆ. ಅದು $5,000. ಮೊದಲು ಶಾರ್ಟ್ಸ್ ಯಾವ ರೀತಿ ಬರುತ್ತೆ ಆ ರೀತಿ $5,000 ಈ ರೀತಿ ಬರುತ್ತೆ. ಅದು ಈಗ ನಮ್ಗೆ ಬಂದಿಲ್ಲ, ನಮ್ಮ ಕಂಟ್ರಿಲಿಲ್ಲ. ನಮ್ಮ ಕಂಟ್ರಿಯಲ್ಲಿ ಬಂದ ನಂತರ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಮೊದಲು ನನಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲು. ಯಾರೆಲ್ಲ ಫೇಸ್ಬುಕ್ ಕ್ರಿಯೇಟರ್ಸ್ ಇದ್ದಾರಾ, ಬೇಗ ಇನ್ನು ಮುಂದೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು. ಡೈಲಿ ವೀಡಿಯೋ ಅಂದ್ರೆ ತುಂಬ ಸಿಂಪಲ್, ಕ್ಲಿಯರಾಗಿ ಹೇಳ್ಬೇಕ್ರೆ ಡೈಲಿ ನೀವು ವೀಡಿಯೋ, ಫೋಟೋ, ಲೈವ್ ಮತ್ತು ಅಪ್ಲೋಡ್ ಮಾಡ್ತಾ ಹೋದರೆ ಸಾಕು, ಆಟೋಮೆಟಿಕ್ ನಿಮಗೆ ಈ ಕಂಟೆಂಟ್ ಮೌಂಟೇಶನ್ ಅನ್ನೋ ಫೀಚರ್ಸ್ ನಿಮಗೂ ಕೂಡ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಇನ್ನೂ ಯಾರೆಲ್ಲ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿಲ್ಲ, ಬೇಗ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡೋದು ಯಾವ ರೀತಿ ಗೊತ್ತಿಲ್ಲ ಅಂದರೆ ನಿಮಗೋಸ್ಕರ ಸೀಕ್ರೆಟಾಗಿ ಗೊತ್ತಾಗಿದೆ, ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋ ಐ ಕಡೆಯಲ್ಲಿ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಆ ಒಂದು ವೀಡಿಯೋ ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಮುಸ್ಲಿಂ ಪ್ರತಿಭಾ ಕನೆಕ್ಟ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ. ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ ಎಲ್ಲರಿಗೆ. ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರೂ. ಬಾಯ್.